ನಮ್ಮ ಭಾರತ ಸರ್ಕಾರದ DRDO ಸಂಸ್ಥೆ ಮತ್ತೊಮ್ಮೆ ಎಲ್ಲ ಭಾರತೀಯರು ಹೆಮ್ಮೆ ಪಡುವಂತಹ ಗರ್ವ ಪಡುವಂತಹ ಒಂದು ಕೆಲಸವನ್ನ ಮಾಡಿದೆ. ನಿನ್ನೆ ಒಂದು ಮಿಸೈಲ್ ಟೆಸ್ಟಿಂಗ್ ಆಯಿತು. ಮಿಸೈಲ್ ಟೆಸ್ಟಿಂಗ್ ಆಗ್ತಾನೆ ಇರ್ತವೆ. ಆದರೆ ಈ ಸಲದ ಒಂದು ವಿಶೇಷತೆ ಏನು ಅಂತಂದ್ರೆ, ಈ ಮಿಸೈಲ್ ಅನ್ನು ಹೊತ್ತುಕೊಂಡು ಹೋಗಿದ್ದು ಟ್ರಕ್ ಅಲ್ಲ, ಒಂದು ರೈಲ್ವೆ ಬೋಗಿ. ಈ ತರ ರೈಲ್ವೆ ಬೋಗಿಯಿಂದ ಒಂದು ಮಿಸೈಲ್ ಅನ್ನ ಶೂಟ್ ಮಾಡೋದೇನಿದೆಯಲ್ಲ, ಇದು ಬಹಳ ರೇರ್. ಯಾಕಂತಂದ್ರೆ ಜಗತ್ತಿನಲ್ಲಿ 4-5 ದೇಶಗಳಿಗೆ ಮಾತ್ರ ಈ ಕ್ಷಮತೆ ಇರತಕ್ಕಂಥದ್ದು. ಅದರಲ್ಲಿ ಈಗ ಭಾರತ ಕೂಡ ಸೇರ್ಕೊಂಡಿದೆ. ಅದೇ ರಷ್ಯಾ, ಚೈನಾ, ಅಮೆರಿಕ, ಉತ್ತರ ಕೊರಿಯಾ ಇವ್ರ ಹತ್ರ ಮಾತ್ರ ಈ ಒಂದು ಫೆಸಿಲಿಟಿ ಇತ್ತು. ಇನ್ನು ಮೇಲಿಂದ ನಾವು ರೈಲ್ವೆ ಟ್ರ್ಯಾಕ್ನಿಂದ ಕೂಡ ಮತ್ತೆ ರೈಲ್ವೆ ಬೋಗಿಯೊಳಗೆ ಅದನ್ನ ಸೇಫ್ ಆಗಿ ಇಟ್ಟು ಅಲ್ಲಿಂದ ಫೈರ್ ಮಾಡಬಹುದು. ಈಗ ಈ ಸರಿ ಟೆಸ್ಟ್ ಮಾಡಿರ್ತಕ್ಕಂಥ ಮಿಸೈಲ್ 2000 ಕಿಲೋಮೀಟರ್ ತನಕ ಹೋಗುತ್ತೆ. ಅದನ್ನ ICBM ಅಂತಾರೆ. ಈ ಮಿಸೈಲ್ನ ಇನ್ನೊಂದು ವಿಶೇಷತೆ ಏನಂತಂದ್ರೆ, 2000 ಕಿಲೋಮೀಟರ್ ಹೋಗೋದಲ್ದೇನೆ ಒಂದೇ ಸಾರಿಗೆ ಇದು 4 ವಾರ್ ಹೆಡ್ಸ್ಗಳನ್ನು ಹೊತ್ಕೊಂಡು ಹೋಗುವಂಥ ಕೆಪಾಸಿಟಿ ಇದೆ. ಅಂದರೆ 4 ಬಾಂಬ್ಗಳನ್ನು ತಗೊಂಡು ಹೋಗುತ್ತೆ, 4 ಬೇರೆ ಬೇರೆ ಟಾರ್ಗೆಟ್ಗಳಿಗೆ ಹಿಟ್ ಮಾಡುತ್ತೆ ಎಟ್ ಎ ಟೈಮ್. ಇದು ಇದರ ವಿಶೇಷತೆ. ಇಲ್ಲಿವರೆಗೂ ಬರೀ ನಾವು ರೋಡ್ ಮುಖಾಂತರನೇ ಹೋಗ್ಬೇಕಾಗ್ತಾ ಇತ್ತು ಮಿಸೈಲ್ಗಳನ್ನ ತಗೊಂಡು. ಈಗ ಹಾಗಿಲ್ಲ, ನಾವು ರೈಲ್ವೆ ನೆಟ್ವರ್ಕ್ ಅನ್ನು ಬಳಸ್ಕೋಬಹುದು. ಅಂದ್ರೆ ಅದರಿಂದ ವಿಸ್ತಾರ ಜಾಸ್ತಿ ಆಯಿತು, ನಮ್ಮ ಮಾರಕ ಕ್ಷಮತೆ ಇದರಿಂದ ಜಾಸ್ತಿ ಆಗುತ್ತೆ. ಪಾಕಿಸ್ತಾನಕ್ಕೆ ಆಲ್ರೆಡಿ ನಡುಕ ಹುಟ್ಟಿದೆ. ಇಂತಹ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಕ್ಕಂತಹ DRDO ಸಂಸ್ಥೆಗೆ ನಾವೆಲ್ಲರೂ ಒಂದು ಸಲ್ಯೂಟ್ ಹೊಡಿಲೇಬೇಕು. ನಮ್ಮ ಆತ್ಮನಿರ್ಭರ ಭಾರತಕ್ಕೆ, ಮೇಕ್ ಇನ್ ಇಂಡಿಯಾದಕ್ಕೆ ಮತ್ತೆ ಒಳ್ಳೆ ಬಲ ಬಂದಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ನಮ್ಮ DRDO ಸಂಸ್ಥೆ ಮಾಡಿರ್ತಕ್ಕಂಥ ಈ ಸಾಧನೆಗಳನ್ನು ನೋಡಿದರೆ ಕೋಟ್ಯಾಂತರ ರೂಪಾಯಿಯನ್ನು ಉಳಿಸ್ತಾ ಇದ್ದಾರೆ. ಡಿಫೆನ್ಸಿಗೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ನ ಬರೀ ಪರ್ಚೇಸ್ ಮಾಡ್ತಾ ಇದ್ರು ಹಿಂದೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಚೈನಾಕ್ಕೆ ಸರಿಸಮಾನವಾಗಿ ಹೋಗ್ತೀವಿ ಅನ್ನೋ ಭರವಸೆ ನನಗಿದೆ. ಅಷ್ಟೊಂದು ವೇಗದಲ್ಲಿ ಆಗ್ತಾನೆ ಇದ್ದಾವೆ, ಕೆಲಸಗಳು ಆಗ್ತಾನೆ ಇದ್ದಾವೆ. ಇನ್ನೊಂದು ವಿಚಾರ ಇದೇ ಡಿಫೆನ್ಸಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ, AK-203 ಅಂತಕ್ಕಂಥ ಅಸಾಲ್ಟ್ ರೈಫಲ್ನ ರಷ್ಯಾದ ಒಂದು ಕಂಪನಿ ಜೊತೆಗೆ ಒಡಗೂಡಿ ಈಗ ನಮ್ಮಲ್ಲೇ ಅವುಗಳ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ. ಇದರಿಂದ ನಮ್ಮ ಸೈನಿಕರ ಬಲ ಹೆಚ್ಚುತ್ತೆ. ಒಳ್ಳೆ ಒಳ್ಳೆ ರೈಫಲ್ ಇದ್ರೆ ಯುದ್ಧ ಭೂಮಿಯಲ್ಲಿ ಜಾಸ್ತಿ ಬಲ ಇರುತ್ತೆ. ಈಗ ಸದ್ಯ ಅದು ರಷ್ಯಾದ ಕಂಪನಿ ಜೊತೆಗೂಡಿ ಮಾಡ್ತಕ್ಕಂಥದ್ದು. ಇನ್ನು ಮುಂದೆ ಆಗತಕ್ಕಂಥ ಎಲ್ಲ ಪ್ರೊಡಕ್ಷನ್ಸ್ ಸ್ವಂತ ನಮ್ಮಲ್ಲಿ ಆಗ್ತವೆ. ನಮ್ಮ ಭಾರತ ಸರ್ಕಾರದ ಅಂಗಸಂಸ್ಥೆಯಾಗಿರ್ತಕ್ಕಂಥ DRDO ಸಂಸ್ಥೆಗೆ ಒಂದು ಗ್ರೇಟ್ ಸಲ್ಯೂಟ್.